ಪ್ರಭಾಸ್ ಅವರ ಸ್ಟಾರ್ಡಮ್ ಏನಿದೆ ಅದು ಇಂಡಿಯನ್ ಫಿಲಮ್ ಇಂಡಸ್ಟ್ರಿಗೆ ಒಂದು ವರವಾಗ್ತಾ ಇದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಯಾವ ರೀತಿ ಸ್ಟಾರ್ಡಮ್ ಇದೆ ಅಂತಂದರೆ, ಹೋದ ಸಿನಿಮಾದ ಔಟ್ಕಮ್ ಏನೇ ಆಗಿರಲಿ ನೆಕ್ಸ್ಟ್ ಸಿನಿಮಾಗೆ ಅಷ್ಟೇ ಜನ ಅಷ್ಟೇ ಕ್ರೇಜಲ್ಲಿ ತುಂಬ್ತಾರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಕೂಡ ಇನಿಷಿಯಲಿ ಅಟ್ಲೀಸ್ಟ್ ಹಾಗೇ ಇರುತ್ತೆ. ಸೊ ಅದೇನಿದೆ ಇನ್ವೆಸ್ಟರ್ಸಲ್ಲಿ ಕಾನ್ಫಿಡೆನ್ಸನ್ನು ಕೊಡುತ್ತೆ. 500 ಗುರು 600 700 ಕೋಟಿನೇ ಹಾಕೋಣ ಬಿಕಾಸ್ ತೆಗಿಬೋದು ಅಂತ. ಅದೇನಿದೆ ಇಂಡಸ್ಟ್ರಿನ ಫಾಸ್ಟಾಗಿ ತೊಗೊಂಡು ಹೋಗ್ತಾಯಿದೆ. ಈ ಸಿನಿಮಾ ನೋಡಬೇಕಾದ್ರೆ ಆ ಕಾನ್ಫಿಡೆನ್ಸ್ ಒಬ್ಬ ಸ್ಟಾರಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಈ ರೀತಿ ಸಿನಿಮಾ ನೋಡೋದಕ್ಕೆ ಇನ್ನೊಂದು 5 ವರ್ಷನೋ 10 ವರ್ಷನೋ ಆಗಿರೋದು. ಬಿಕಾಸ್ 700 ಕೋಟಿ ಯಾರು ಹಾಕೋರು? ಈ ಒಂದು 5, 10, 15, 20 ವರ್ಷದಿಂದ ಹೋದರೆ ಯಾವ ಬಡ್ಜೆಟಲ್ಲಿ ಇದ್ವಿ, ಯಾವ ರೀತಿ ಎಕ್ಸ್ಪೋನೆನ್ಷಿಯಲ್ ರೈಸ್ ಆಗಿದೆ ಅಂತಂದರೆ ಒಬ್ಬ ಸ್ಟಾರ್ಡಮ್ ಏನಿದೆ ಅದು ಫಿಲ್ಮ್ ಮೇಕಿಂಗ್ನ ಎಂಟೈರ್ ಕಂಟ್ರಿ ಲೆವೆಲಲ್ಲಿ ಎಲ್ಲಿಗೋ ತೊಗೊಂಡು ಹೋಗ್ಬೋದು. ನಾನು ನಿಮ್ಮ ಕನ್ನಡಿಗ ಅಗ್ನಿ ಅಂಡಿದ್ದಂಗೆ ಕೊಡ್ದಂಗೆ ಮಾತಾಡೋನು ಫಿಲ್ಟರ್ ವಿಸ್ಕ್ ಮಿಲ್ಲರ್ಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ನಾಗಶ್ವಿನ್ ಅವರು ಡೈರೆಕ್ಟ್ ಮಾಡಿ, ಪ್ರಭಾಸ್ ಅವರು, ಅಮಿತಾಬ್ ಬಚ್ಚನ್ ಅವರು, ದೀಪಿಕಾ ಪಡುಕೋಣ್ ಅವರು ಹಾಗೆ ಮುಂತಾದವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಕಲ್ಕಿ 2898 AD ವಿಮರ್ಶೆ ಮಾಡೋದಕ್ಕೆ. ಸೊ ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದ್ರೆ ವಿತೌಟ್ ಸ್ಪಾಯ್ಲರ್ಸ್, ಇದು ಕುರುಕ್ಷೇತ್ರ ಯುದ್ಧ ಆದಮೇಲೆ ಒಂದು 6000 ವರ್ಷಗಳ ನಂತರ ಸೆಟ್ ಆಗಿದೆ. ಒಂದು ಡಿಸ್ಟೋಪಿಯನ್ ಎರಾ. ನೀರಿಗೂ ಕೂಡ ಜನ ಹಪ್ಪಿಸ್ತಾ ಇದ್ದಾರೆ, ಹೈಯರಾರ್ಕಿ ಎಲ್ಲೋ ಹೋಗಿದೆ ಆ್ಯಂಡ್ ಕ್ರೂರತ್ವ ಅನ್ನೋದು ತಾಂಡವವಾಡ್ತಾ ಇದೆ. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಕಲ್ಕಿ ಬರ್ತಾನೆ ಅನ್ನೋದು ನಮ್ಮ ನಂಬಿಕೆ. ಸೊ ಈ ಸಿನಿಮಾ ಏನಿದೆ ಒಂದು ಮಲ್ಟಿಪಲ್ ಪಾರ್ಟ್ಸಲ್ಲಿ ಬರುವಂಥ ಒಂದು ಸಿನಿಮಾ, ಅದರಲ್ಲಿ ಒಂದು ಪಾರ್ಟು. ಸೊ ಹಾಗಾಗಿ ಕಂಪ್ಲೀಟಾಗಿ ಕಲ್ಮಿನೇಟ್ ಮಾಡಿ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಕಲ್ಕಿಯ ಅವತಾರ ಆಗೋದಕ್ಕೆ ಟೈಮ್ ಬಂದಿದೆ. ಬಟ್ ಅದನ್ನು ತಡೆಯೋದಕ್ಕೆ ಒಂದಷ್ಟು ಜನ ಇದ್ದಾರೆ. ತಡೆಯೋಕ್ಕೆ ಆಗುತ್ತಾ ಇಲ್ವಾ, ಯಾರು ತಡೀತಾರೆ ಆ್ಯಂಡ್ ಯಾರು ಅವರ ವಿರುದ್ಧ ನಿಲ್ತಾರೆ ಅಂದ್ರೆ ಈ ಸಿನಿಮಾದ ಕತೆ. ಸಿನಿಮಾದಲ್ಲಿ ಅದ್ದೂರಿಯಾಗಿ ವರ್ಕೌಟ್ ಆಗಿದ್ದ ಎಲಿಮೆಂಟ್ ಏನಪ್ಪ ಅಂತಾನೆ, ಮೊದಲನೇದಾಗಿ ಡೈರೆಕ್ಟರ್ ನಾಗಶ್ವಿನ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಬಜೆಟ್ ಸಿಗೋದು ಇವತ್ತಿನ ದಿನ ಏನೋ ದೊಡ್ಡ ವಿಷಯ ಅಲ್ಲ. ಬಿಕಾಸ್ ನೀವು ಪ್ರವಾಸನ ಹಾಕೊಂಡಿದ್ದೀರಾ, ಒಂದಷ್ಟು ಜನ ನಿಮ್ಗೆ ಈ ಕಡೆ ಅಮಿತಾಬ್ ಬಚ್ಚನ್ ಅವರಿದ್ದಾರೆ, ದೀಪಿಕಾ ಪಡುಕೋಣ್ ಅವರಿದ್ದಾರೆ, ಕಮಲ್ ಹಾಸನ್ ಅವರು ಕೂಡ ಬರ್ತಾರೆ. ಸೊ ಆ ಥರ ಅಂದಾಗ ನಿಮಗೆ ಬಜೆಟ್ ಸಿಕ್ಬಿಡ್ಬೋದು. ಅದನ್ನ ಹೇಗೆ ಯುಟಿಲೈಸ್ ಮಾಡ್ತೀರಾ, ಅದನ್ನು ಸ್ಕ್ರೀನ್ ಮೇಲೆ ತರ್ತೀರಾ, ಹೇಗೆ ತರ್ತೀರಾ ಅನ್ನೋದು ತುಂಬ ಮುಖ್ಯ. ವಿಷನ್ ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂತಲೇ ಎತ್ತಲ ಕಡೆಗೆ ಬೇಕಾದ್ರೂ ಹೋಗ್ಬೋದು. ನಾವು ಆದಿಪುರುಷಲ್ಲಿ ಆಲ್ರೆಡಿ ನೋಡಿದ್ವಿ. ದುಡ್ಡಿತ್ತು ಬಟ್ ಏನು ಬಂತು ನಮ್ಮ ಎದುರಿಗೆ. ಇಲ್ಲಿ ದುಡ್ಡಿದ್ದಾಗ ಏನು ಬಂದಿದೆ ಅನ್ನೋದು ಭಾಳ ವ್ಯತ್ಯಾಸ ಇದೆ. ಸೊ ಆ ಒಂದು ವಿಷನ್ ಏನಿದೆ ಅವರಲ್ಲಿ ಕಾಣಿಸುತ್ತೆ. ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ ವರ್ಲ್ಡ್ ಬಿಲ್ಡಿಂಗ್ ಸೂಪರ್ ಆಗಿತ್ತು. ನಾವು ನೋಡ್ಬಿಟ್ಟು ಹೇಳ್ಬೋದು ಬೇಕಾದ್ರೆ ಇದು ಸ್ವಲ್ಪ ನನಗೆ ಏನೋ ಡ್ಯೂನ್ ನೋಡ್ದಂಗಾಯಿತು, ಮ್ಯಾಡ್ ಮ್ಯಾಕ್ಸ್ ನೋಡ್ದಂಗಾಯಿತು, ಅಥವಾ ಅಲಿಟಾ ಬ್ಯಾಟಲ್ ಏಂಜಲ್ ನೋಡ್ದಂಗಾಯಿತು. ಅದೆಲ್ಲ ಇಟ್ಸ್ ಎ ಗುಡ್ ಥಿಂಗ್. ಅಷ್ಟು ದೊಡ್ಡ ಬಜೆಟ್ ಸಿನಿಮಾಗಳು ಬರೋದಕ್ಕೆ, ಆ ಥರ ಸಿನಿಮಾ ಬರೋದಕ್ಕೆ ಇನ್ನೊಂದು 20, 30, 40 ವರ್ಷ ಬೇಕು ಅಂತ ನಾವು ಅನ್ಕೋತಾ ಇದ್ವಿ. ಬಟ್ ಈಗಲೇ ಬರ್ತಾ ಇದೆ ಆ್ಯಂಡ್ ಅದನ್ನು ಚೆನ್ನಾಗಿ ತೋರಿಸಿದ್ರೆ ಎಲ್ಲೂ ಇದು ನನಗೆ ಚೀಪ್ ಇಮಿಟೇಷನ್ ಆಫ್ ದೋಸ್ ಮೂವೀಸ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆ ಮೂವಿಗಳ ಸೈಡಲ್ಲಿ ನಿಲ್ಲುವಂತಹ ಒಂದು ಸಿನಿಮಾ ರೀತಿ ಕಾಣಿಸ್ತಾ ಇತ್ತು. ಸೊ ಆ ವರ್ಲ್ಡ್ ಬಿಲ್ಡಿಂಗ್, ಆ ವಿಜುವಲ್ಸ್ ಏನು ತರ್ತಾ ಹೋಗ್ತಾರೆ, ಅದು ಸೆಟ್ ಎಕ್ಸ್ಟೆನ್ಷನ್ ಇರ್ಬೋದು, ಪ್ರಾಪ್ಸ್ ಇರ್ಬೋದು, ಈವನ್ ಎಂಟೈರ್ ಸೆಟ್ ವರ್ಕ್ ಏನಿದೆ ಅದು ಎಲ್ಲ ಚೆನ್ನಾಗಿತ್ತು. ಕೆಲವು ಕಡೆ ನಿಮ್ಗೆ ಅನ್ನಿಸ್ಬೋದು ಓಕೆ ಇವರು ಸ್ವಲ್ಪ ಏನೋ ಸೆಟ್ ಫೀಲ್ ಬರುತ್ತೆ ಅಂತ. ಅದು ಓಕೆ. ಅಂದರೆ ಈ ಬಜೆಟಲ್ಲಿ ಇಷ್ಟು ಇದನ್ನ ಅಚೀವ್ ಮಾಡಿದಾರಲ್ಲ, ಇಷ್ಟು ಕನ್ವಿನ್ಸಿಂಗ್ ಆಗಿ ತೋರಿಸ್ತಾರಲ್ಲ, ಸಕ್ಕದಾಗಿತ್ತು. ಆ್ಯಂಡ್ ಇದು ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಬೇರೆ ಒಂದಷ್ಟು ಡೈರೆಕ್ಟರ್ಸ್ಗೆ ಆ್ಯಂಡ್ ಈವನ್ ಪ್ರೊಡ್ಯೂಸರ್ಸ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಸೊ ಆ ಗ್ರ್ಯಾಂಡ್ಯೂರ್ ಆ್ಯಂಡ್ ಅದರ್ ಸ್ಟಫ್ ಸಗದಾಯಿತು. ಸೊ ನಾಗಶ್ವಿನ್ ಅವರು ಎಕ್ಸಿಕ್ಯೂಷನಲ್ಲಂತೂ ಡೆಫಿನೆಟ್ಲಿ ಗೆಲ್ತಾರೆ. ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದು ಕೂಡ ನನಗೆ ವರ್ಕ್ ಆಯಿತು. ಎಲ್ಲೊಂದು ಕಡೆ ಫಸ್ಟ್ ಹಾಫ್ ಆಫ್ ದ ಮೂವಿ ಏನಿದೆ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿತ್ತು, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಸೆಕೆಂಡ್ ಹಾಫ್ ಆಫ್ ದ ಮೂವಿ ಆ ಸ್ಟೋರಿ ಟೆಲ್ಲಿಂಗ್ ಆಸ್ಪೆಕ್ಟ್ ಜೊತೆಗೆ ನಿಮಗೆ ಆ ಒಂದು ಆ್ಯಕ್ಷನನ್ನು ಬ್ಲೆಂಡ್ ಮಾಡಿದ್ರಲ್ಲ, ಸೆಕೆಂಡ್ ಹಾಫ್ ವಾಸ್ ಕಂಪ್ಲೀಟ್ಲಿ ದಟ್. ಒಂದ್ಸರಿ ನಿಮಗೆ ಸೆಟ್ ಆಯಿತು ಫಸ್ಟ್ ಹಾಫು, ಸೆಕೆಂಡ್ ಹಾಫ್ ಹೋಗ್ತಿದ್ದಂಗೆ ಶುರುವಾದಲ್ಲಿ ಸ್ವಲ್ಪ ನಿಧಾನಕ್ಕೆ ಶುರು ಹೋದ್ರೆ ಪಟ್ ಅಂತ ಆ್ಯಕ್ಷನಿಂದ ಜಂಪ್ ಆಗ್ತೀವಿ. ಅದಾದಮೇಲೆ ಇಟ್ಸ್ ನಾನ್ ಸ್ಟಾಪ್ ಎಪಿಕ್ನೆಸ್ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ದೂರಿಯಾಗಿ ಬರ್ತಾ ಹೋಗುತ್ತೆ, ವಿಜುವಲ್ಸ್ ಅದ್ದೂರಿಯಾಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫಲ್ಲಿ ಈಗಾಗಲೇ ಒಂದು ಸ್ವಲ್ಪ ಸ್ಟಾರ್ ವಾರ್ಸ್ ಫೀಲ್ ಆಗಿರ್ಬೋದು, ಮತ್ತೊಂದು ಫೀಲ್ ಆಗಿರ್ಬೋದು. ನಿಮಗೆ ಆ ನೇಟಿವಿಟಿ ಅನ್ನೋದು ಏನಾರು ಅಕಸ್ಮಾತ್ ಮಿಸ್ ಆಗ್ತಿತ್ತು ಅಂತ ಕೆಲವ್ರಿಗೆ ಅನಿಸಿದ್ರೆ, ಕೆಲವ್ರಿಗೆ ಹೊಸದು ಅಂತ ಅನಿಸ್ಬೋದು. ಇದೆಲ್ಲ ಏನು ಗುರು ನಾವು ನೋಡ್ದಂಗೆ ಇಲ್ವಲ್ಲ, ಬೇರೆ ಥರ ಇದೆಯಲ್ಲ ಅಂತ. ಬಟ್ ಕೊನೆಗೆ ಹೋಗ್ತಿದ್ದಂಗೆ ನಿಮಗೆ ಏನು ಬೇಕು ಹೇಳಿ ಅದನ್ನೇ ತೊಗೊಂಡು ಬಂದು ತಲೆ ಮೇಲೆ ಹೊಡಿತೀನಿ ಅಂತಂದ್ಬಿಟ್ಟು ಆ ರೂಟೆಡ್ ಎಲಿವೇಷನ್ಸ್ನ ತೊಗೊಂಡ್ಬರ್ತಾ ಹೋಗ್ತಾರೆ. ಆ ಸ್ಟೋರಿ ಕೂಡ ರೂಟೆಡ್ ಆಗುತ್ತೆ. ಆಬ್ವಿಯಸ್ಲಿ ನಮಗೆ ಗೊತ್ತಿರೋ ಕತೆ ತೊಗೊಂಡ್ಬರ್ತಾರೆ. ಅದಕ್ಕೆ ಎಲಿವೇಷನ್ನು, ಆ ಗೂಸ್ ಬಂಪ್ಸ್ ಇದನ್ನೆಲ್ಲ ಹೆಂಗೆ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಸಖತ್ ಫೀಲ್ ಕೊಡುತ್ತೆ. ಒಂದು ಪ್ರಾಪರ್ ಹೈಯಲ್ಲಿ ಸಿನಿಮಾ ಥಿಯೇಟ್ರಿಂದ ನಿಮ್ಮನ್ನು ಆಚೆ ಕರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಪಕ್ಕ ಹೋಗಿ ನೋಡಬೇಕು ಗುರು ಅನ್ನೋ ಒಂದು ಫೀಲ್ ತೊಗೊಂಡ್ಬಿಡುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಅದರ್ ಎಲಿಮೆಂಟ್ಸ್ ಏನಿದೆ ಸೆಕೆಂಡ್ ಹಾಫಲ್ಲಿ ಸಖತ್ತಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ಒನ್ ಆಫ್ ದ ಮೇಜರ್ ಹೈಲೈಟ್ಸ್. ಆಫ್ಟರ್ ಫಸ್ಟ್ ಹಾಫ್ ಆ ಬಿಗ್ ಬಜೆಟ್ ಕರ್ಸ್ ಅಂತ ಅಂತಾರೆ. ಯೂಶಲಿ ತುಂಬ ಸ್ಕೇಲ್ ದೊಡ್ಡದಾಗಿರುತ್ತೆ, ಇದ್ದಿರುತ್ತೆ, ಕತೆ ಮಿಸ್ ಆಗುತ್ತೆ ಅಥವಾ ಮತ್ತೊಂದಿರೋ ಮಿಸ್ ಆಗುತ್ತೆ, ಅದಾಗ್ಬೋದಾ ಅನ್ನೋ ಒಂದು ಫೀಲ್ ಬಂತು. ಇಂಟರ್ವಲ್ ಬ್ಲಾಕ್ ಚೆನ್ನಾಗಿ ಬಂದಿರುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಸ್ಟಾರ್ಟ್ ಆದರೂ ಕೂಡ ಇಂಟರ್ವಲ್ ಬ್ಲಾಕ್ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಅದು ಗೇರ್ ಶಿಫ್ಟಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಹಾಫಲ್ಲಿ ಬರೀ ಸೆಕೆಂಡ್ ಗೇರ್ಗೆ ಹೋಗ್ತಾರೆ, ಸೆಕೆಂಡ್ ಹಾಫ್ ಹೋಗೋಷ್ಟೊತ್ತಿಗೆ 6th ಗೇರ್ಗೆ ಜಂಪ್ ಆಗಿ ಠಾಕ ಹೊಡಿತಾ ಇರ್ತಾರೆ. ಸೊ ಸೆಕೆಂಡ್ ಹಾಫ್ ಸಗದಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್
ಫಸ್ಟ್ ಥಿಂಗ್ ಈಸ್ ಒಂದು ಕ್ಯಾಮ್ರಾ ವರ್ಕ್. DOP ಅವ್ರ ಹೆಸರು ನಾನು ತುಂಬ ಟ್ರೈ ಮಾಡಿದೆ ಹೇಳೋದಕ್ಕಾಗಲ್ಲ, ಸೊ ಹೆಸರು ಹೇಳಿ ಹಾಳು ಮಾಡೋ ಬದಲು ಹಾಗೆ ಬಿಟ್ಬಿಡ್ತೀನಿ. ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ರೀಸೆಂಟಾಗಿ ಫಿಲ್ಮ್ಸ್ ನೋಡಿದಾಗ ಫ್ರೇಮ್ಸು ಮಿಸ್ ಹೊಡಿಯುತ್ತೆ, ಏನೋ ಒಂದೇ ಥರ ಫ್ರೇಮ್ಸ್ ಇರುತ್ತೆ, ಬೋರಿಂಗಾಗಿರುತ್ತೆ, ಆ ಎಡಿಟ್ಸು ಕಟ್ಸು ಸ್ಮೂತಾಗಿ ಕೂರ್ತಿರಲ್ಲ. ಇಲ್ಲಿ ಆ ಲೈಟಿಂಗು ಫಸ್ಟ್ ಆಫ್ ಆಲ್, ಬಿಕಾಸ್ ಸೆಟ್ ಎಕ್ಸ್ಟೆನ್ಷನ್ ಎಲ್ಲ ನಿಮ್ದು ಆಮೇಲೆ ಆಗುತ್ತೆ, ಅದಕ್ಕಿಂತ ಮುಂಚೆ ಅಲ್ಲಿ ಕೂರ್ಬೇಕಲ್ವ, ಬ್ಲೆಂಡ್ ಆಗಬೇಕಲ್ವ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಔಟ್ಡೋರ್ ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು, ಅವ್ರು ಜಸ್ಟ್ ಸೆಟ್ ಒಳಗಡೆ ನಡೆಯೋ ಎಲಿಮೆಂಟ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಪ್ರಾಪರಾಗಿ ಫುಲ್ ಸೆಟ್ಟೇ ಹಾಕಿ ಶೂಟ್ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಆ CG ಎಲಿಮೆಂಟ್ನ ತಲೆಯಲ್ಲಿ ಇಟ್ಕೊಂಡು ಶೂಟ್ ಮಾಡಿರೋ ರೀತಿ ಏನಿದೆ ತುಂಬಾ ಚೆನ್ನಾಗಿತ್ತು. ಈ ಥ್ರೂ ಔಟ್ ದ ಮೂವಿ ಆ ಲೈಟಿಂಗ್ ಆ್ಯಂಡ್ ಅದರ್ ಸ್ಟಫ್ ಆ್ಯಂಡ್ ಈವನ್ ಎಡಿಟ್ ಕಟ್ಸ್ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತಂದರೆ, ಒಂದು 2-3 ಕಡೆ ಮಾತ್ರ ನಾವು ಒಂಚೂರು ಮಿಸ್ ಆಯಿತು ಲೈಟಿಂಗ್. ಇಲ್ಲ ಅಂದರೆ ನಿಮಗೆ ವೈಡ್ ಶಾಟ್ಗೆ ಹೋದಾಗ ಇದ್ದಿದ್ದು ಲೈಟಿಂಗು ಕ್ಲೋಸಪ್ಗೆ ಹೋದಾಗ ಇದ್ದಿದ್ದು ಲೈಟಿಂಗು ಮ್ಯಾಚ್ ಆಗ್ತಿರಲಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬರ್ತಾಯಿತ್ತು. ಅದಷ್ಟು ಚಿಕ್ಕ ಕಂಪ್ಲೇಂಟ್ ಬಿಟ್ಟರೆ ಸಿನಿಮಾಟೋಗ್ರಫಿ ವಾಸ್ ಬ್ರಿಲಿಯಂಟ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಗದಾಯಿತು. ಸಂತೋಷ್ ನಾರಾಯಣನ್ ಅವ್ರದ್ದು BGM ಏನಿದೆ, ಎಲ್ಲೊಂದು ಕಡೆ ಟ್ರೈಲರಲ್ಲಿ ನೋಡಿದಾಗ ಯಾಕೆ ಹಿಂಗೆ BGM ಹಾಳು ಮಾಡ್ತಾ ಇದ್ದಾರಲ್ಲ, ವಿಜುವಲ್ಸ್ ಚೆನ್ನಾಗಿದೆಯಲ್ಲ ಅನ್ನೋ ಒಂದು ಫೀಲ್ ಬಂದಿತ್ತು. ಎಸ್ಪೆಷಲಿ ರಿಲೀಸ್ ಟ್ರೈಲರ್ ಲಾಸ್ಟಲ್ಲಿ ಒಂದು ಸಾಂಗ್ ಆಗಿದಾಗಂತೂ ಯಾಕೆ ಈ ಥರ ಆಗೋಯ್ತಲ್ಲ ಅಂತ. ಆ ಸಾಂಗ್ ಸ್ಟಾರ್ಟಿಂಗಲ್ಲೇ ಬಂದು ಮುಗಿದೋಗುತ್ತೆ, ಅದಾದಮೇಲೆ ಕೊಟ್ಟಿರೋ BGM ಈಗಾಗಲೇ ಹೇಳಿದ್ದೀನಿ. ಮತ್ತೆ ಒಂದ್ಸಗೆ ನಿಮಗೆ ಡ್ಯೂನ್ ಅದರ್ ಸಿನಿಮಾನೇ ಜ್ಞಾಪಿಸುತ್ತೆ. ಬಟ್ ವಿಚ್ ಈಸ್ ಅ ಗ್ರೇಟ್ ಥಿಂಗ್ ಅಲ್ವಾ, ಥಿಯೇಟ್ರಲ್ಲಿ ಕೂತಿರ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಒಂದು ಲೋಕಲ್ ಫ್ಲೇವರು ಇದೆ, ಒಂದು ಇಂಟರ್ನ್ಯಾಷನಲ್ ಫ್ಲೇವರ್ ಇದೆ. ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಅವರು, ಎರಡನ್ನು ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಆ ನಿಜವಲ್ಲ ಆ ಬ್ಲೆಂಡ್ ಇದೆ. ಆ ಮಹಾಭಾರತದ ಎಪಿಕ್ ಒಂದು ನಮ್ಮ ಒಂದು ನೇಟಿವಿಟಿ ಫ್ಲೇವರು ಬರುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ಪ್ರಾಪರ್ ಸೈಫೈ ಮಿಕ್ಸ್ ಕೂಡ ಇದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಗದಾಗಿ ವರ್ಕೌಟ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ವಾಸ್ ಅಮಿತಾಬ್ ಬಚ್ಚನ್ ಅವರು. ಅಯ್ಯೋ, ಅಶ್ವತ್ಥಾಮ ಅವ್ರ ರೋಲ್ನಂತವೇ ತಿಂದಾಕ್ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ಗೂಸ್ ಬಂಪ್ಸು. ಅವ್ರ ವಾಯ್ಸು ಈವನ್ ತೆಲುಗುನೂ ಅವರೇ ಡಬ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಐ ಥಿಂಕ್ ಇನ್ಯಾರೂ ಆ ರೋಲ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈವನ್ ಎಕ್ಸಿಕ್ಯೂಷನ್ ಅಷ್ಟೇ ಚೆನ್ನಾಗಿತ್ತು. ಒಂದು 8 ಅಡಿ 9 ಅಡಿ ವ್ಯಕ್ತಿನ ತೋರಿಸಿರೋ ರೀತಿ, ಬೇರೆಯವ್ರ ಜೊತೆ ಯಾವ ರೀತಿ ಬ್ಲೆಂಡ್ ಮಾಡಿ ಓಕೆ ಇವ್ರು ರಿಯಲ್ ಆಗಿ ಅಷ್ಟು ಎತ್ತರ ಇದ್ದಾರೇನೋ ಅಂತ ಫೀಲ್ ತರ್ತಾರೆ. ಆ್ಯಂಡ್ ಆಲ್ಸೋ ಅವ್ರದ್ದು ಸಿಕ್ಕಾಪಟ್ಟೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಆಬ್ವಿಯಸ್ಲಿ ಸಾಕಷ್ಟು CG VFX ಇದೆ, ಬಟ್ ಯಾವ ಎಲಿಮೆಂಟ್ಸು ಗೊತ್ತೇ ಆಗಲ್ಲ. ಆ್ಯಂಡ್ ಅವರಲ್ಲೂ ಕೂಡ ಅಗ್ರೆಷನ್ ತರೋ ರೀತಿ ಏನಿದೆ, ಅವರೇ ಫೈಟ್ಸ್ ಮಾಡ್ತಾ ಇದ್ದಾರೇನೋ ಅನ್ನೋ ಲೆವೆಲಲ್ಲಿ ತರ್ತಾರೆ. ನನಗೆ ಆ ಕ್ಯಾರೆಕ್ಟರ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ವಾಸ್ ಸ್ಟ್ಯಾಂಡ್ ಔಟ್. ಹಾಗೆಯೇ ಕಮಲ್ ಹಾಸನ್ ಅವರ ಪರ್ಫಾರ್ಮೆನ್ಸ್ ಏನಿದೆ, ದಟ್ ವಾಸ್ ರಿಯಲಿ ಗುಡ್. ತುಂಬಾ ಚಿಕ್ಕದಾಗಿ ಬಂದರೂ ಕೂಡ ಸೆಕೆಂಡ್ ಪಾರ್ಟಲ್ಲೋ ಥರ್ಡ್ ಪಾರ್ಟಲ್ಲೋ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಬಂದಿರೋದು ಚೆನ್ನಾಗಿದೆ. ಅವರ ಒಂದು ಮೇಕಪ್ ಇರ್ಬೋದು, ಮತ್ತೊಂದು ಇರ್ಬೋದು, ಚೆನ್ನಾಗಿದೆ. ಆ ಪರ್ಫಾರ್ಮೆನ್ಸಲ್ಲಿ ಒಂದು ಇಂಟೆನ್ಸಿಟಿ ಇದೆ. ಇನ್ನೂ ಜಾಸ್ತಿ ನೋಡಬೇಕು ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಬಟ್ ಆಬ್ವಿಯಸ್ಲಿ ಕಟ್ ಡೌನ್ ವರ್ಷನ್ ಇದೆ, ಬಟ್ ಇಟ್ ವಾಸ್ ಗುಡ್. ಇನ್ನು ಪ್ರಭಾಸ್ ಅವರ ಪರ್ಫಾರ್ಮೆನ್ಸ್ ಟುವರ್ಡ್ಸ್ ದ ಎಂಡ್, ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಒನ್ ಆಫ್ ದ ಸೀಕ್ವೆನ್ಸಸಲ್ಲಿ ಸಗದಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಹಾಫ್ ಆ್ಯಂಡ್ ಸ್ಟಫಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ನೇ ಎಲ್ಲೊಂದು ಕಡೆ ಸರಿಯಾಗಿ, ಆ ಕ್ಯಾರೆಕ್ಟರೈಸೇಷನ್ನೇ ಅಷ್ಟು ಸರಿ ಇಲ್ಲ. ತುಂಬಾ ಲೇಡ್ಔಟು, ತುಂಬಾ ಈಸಿ ಗೋಯಿಂಗು, ಯಾವುದೇ ರೀತಿಯಾದಂಥ ಒಂದು ಸಬ್ಸ್ಟೆನ್ಸ್ ಇರುವಂಥ ಸೀಕ್ವೆನ್ಸ್ ಆಗಲಿ ಮತ್ತೊಂದಾಗಲಿ ಬರ್ತಿರ್ಲಿಲ್ಲ. ಅಲ್ಲಿ ಪ್ರಭಾಸ್ ಅವರಾಗೆ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಆ ಕ್ಯಾರೆಕ್ಟರ್ ಭೈರವ ಆಗಿ ಇನ್ನೂ ಸ್ವಲ್ಪ ಇನ್ ಟರ್ಮ್ಸ್ ಆಫ್ ಡಿಸೈನಿಂಗ್ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಬೆಟರ್ ಆಗಿರ್ಬೋದಾಗಿತ್ತು. ಪರ್ಫಾರ್ಮೆನ್ಸ್ ಓಕೆ, ನಾನು ಈಗಾಗಲೇ ಹೇಳ್ದಂಗೆ ನನಗೆ ಪರ್ಸ್ನಲಿ ಅಮಿತಾಬ್ ಬಚ್ಚನ್ ಅವರ ಪರ್ಫಾರ್ಮೆನ್ಸ್ ವಾಸ್ ದ ಸ್ಟ್ಯಾಂಡ್ ಔಟ್ ಅಂತ ಅನ್ನಿಸ್ತು. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಎಲ್ಲೋ ಒಂದು ಕಡೆ ಸಿನಿಮಾದ ಫಸ್ಟ್ ಹಾಫ್ ಏನಿದೆ ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಗಿತ್ತು. ಇಂಟ್ರೆಸ್ಟಿಂಗ್ ಆಗಿ ಶುರುವಾಗುತ್ತೆ, ಇಂಟರ್ವೆಲ್ ಬ್ಲಾಕಲ್ಲಿ ಸ್ವಲ್ಪ ಎಕ್ಸೈಟಿಂಗ್ ಎಲಿಮೆಂಟ್ನ ತೊಗೊಂಬರುತ್ತೆ. ಬಟ್ ಅದು ಬಿಟ್ಟರೆ ತುಂಬಾ ಸ್ಲೋ ಆಗಿತ್ತು. ಸ್ಕ್ರೀನ್ ಪ್ಲೇ ಕೂಡ ಟೈಟ್ ಆಗಿಲ್ಲ. ದ ಸ್ಟೋರಿ ವಾಸ್ ಆಲ್ ಓವರ್ ದ ಪ್ಲೇಸ್. ಅಂದರೆ 3-4 ಕತೆ ಡಿಫ್ರೆಂಟಾಗಿ ಪ್ಯಾರಲಲ್ ಆಗಿ ಹೋಗೋದ್ರಿಂದ ಜಂಪ್ ಆಗಿ ಬರ್ತಾಯಿತ್ತು. ಆ್ಯಂಡ್ ಎಸ್ಪೆಷಲಿ ಪ್ರಭಾಸ್ ಅವರ ಸ್ಟೋರಿ ಲೈನ್ ಏನಿದೆ, ದಟ್ ವಾಸ್ ವೆರಿ ಅನ್ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಓಕೆ, ಅವ್ರಿಗೆ ಒಂದೇ ಒಂದು ಆಸ್ಪೆಕ್ಟ್, ಓಕೆ ನಾನು ಕಾಂಪ್ಲೆಕ್ಸ್ಗೆ ಹೋಗಬೇಕು, ರಿಪೀಟೆಡ್ ಆಗಿ ಬರ್ತಾಗುತ್ತೆ. ಕಾಂಪ್ಲೆಕ್ಸ್ಗೆ ಹೋಗ್ಬೇಕು, ಹೋಗಿ ಏನು ಮಾಡ್ತಾಯಿದ್ದಾರೆ ಅದ್ರ 2 ವರ್ಡ್ಸು. ಸೊ ದೇರ್ ವಾಸ್ ನೋ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿರಲಿ ಅಥವಾ ಅವ್ರದ್ದೇನಾದ್ರು ಪ್ಲಾಟ್ ಫಾರ್ವರ್ಡ್ ಮೊಮೆಂಟಮ್ ಆಗಲಿ, ಎಲ್ಲದೂ ಮಿಸ್ ಆಗುತ್ತೆ. ಸೊ ಹಾಗಾಗಿ ಅದು ಬೆಟರ್ ಆಗಿರ್ಬೋದಾಯಿತು. ಆ್ಯಂಡ್ ಈವನ್ ಅವರ ಒಂದು ಇಂಟ್ರಡಕ್ಷನ್ ಸೀನ್ ಏನಿದೆ, ಅದು ಎಲ್ಲ ಒಂದು ಕಡೆ ನನಗೆ ಅಷ್ಟು ವರ್ಕೌಟ್ ಆಗಲಿಲ್ಲ. ತುಂಬಾ ಸ್ಲೋ ಆಗಿದೆ. ಆ್ಯಂಡ್ ಆಲ್ಸೋ ಕಾಮಿಡಿ ಆ್ಯಡ್ ಮಾಡೋದಕ್ಕೆ ಹೋಗಿದ್ದಾರೆ, ಅದು ಕಾಮಿಡಿಯಾಗೂ ವರ್ಕೌಟ್ ಆಗಲ್ಲ. ಈ ಕಡೆ ಸೀರಿಯಸ್ ಆಗು ಆ್ಯಕ್ಷನ್ ಬರಲ್ಲ, ಆ್ಯಸ್ ಸಚ್ ಆ್ಯಕ್ಷನ್ ಆಗೂ ವರ್ಕೌಟ್ ಆಗಲಿಲ್ಲ. ಆ್ಯಂಡ್ ಈವನ್ ಕಾಮಿಡಿಯಾಗೂ ವರ್ಕೌಟ್ ಇಲ್ಲ, ತುಂಬ ಲೆಂತಿಯಾಗಿತ್ತು ಅಂತ ಅನಿಸ್ತು. ಸೊ ಎಂಟೈರ್ ಪ್ರಭಾಸ್ ಅವ್ರ ಎಪಿಸೋಡ್ ಏನಿದೆ, ಫೋರ್ಸ್ ಕಾಮಿಡಿ, ಫೋರ್ಸ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್, ಫೋರ್ಸ್ಡ್ ಲವ್ ಸೀಕ್ವೆನ್ಸಸ್, ದಿಶಾ ಪಟೇನಿ ಅವರ ಲೈನ್ ಏನಿದೆ ಅದು ಬೇಕಾಗೇ ಇರಲಿಲ್ಲ. ಯಾಕಂತಂದರೆ ಆ ಕಡೆಗೆ ನಾವು ಓಕೆ ಅವ್ರಿಗೆ ಏನು ಇಷ್ಟ ಆಗ್ತಿದೆ ಅನ್ನೋದ್ರ ಒಂದು ಗ್ಲಿಮ್ಸ್ ಆ ಕಡೆ ಹೋಗ್ಬೋದಾಯ್ತು, ಇನ್ನೂ ಕ್ವಿಕ್ಕಾಗಿ ಮುಗಿಸ್ಬೋದಾಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಫ್ಲಾಸ್ ಇತ್ತು ಅಂತ ಅನಿಸ್ತು. ಇವ್ರು ಎಸ್ಪೆಷಲಿ ಕಾಂಪ್ಲೆಕ್ಸ್ಗೆ ಒಂದ್ಸಲಿ ಹೋಗ್ತಾರೆ. ಬಟ್ ಇನ್ನೇ ನಾನು ಜಾಸ್ತಿ ಸ್ಪಾಯ್ಲರ್ ಕೊಡೋಕೆ ಹೋಗಲ್ಲ ಏನಾಯಿತು ಅಂತ. ಬಟ್ ಆ ಲೈನ್ ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಯಿತು. ಬೇರೆ ಸೆಟಪ್ಸು ಅಷ್ಟೇ ತುಂಬ ಅನ್ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇತ್ತು. ಸೊ ಓವರ್ ಆಲ್ ಫಸ್ಟ್ ಹಾಫ್ ಆಫ್ ದ ಮೂವಿ ಏನಿದೆ, ಈವನ್ ದೋ ಇಟ್ ವಾಸ್ ಗುಡ್, ಸ್ಕ್ರೀನ್ ಪ್ಲೇ ವಾಸ್ ಡೀಸೆಂಟ್, ಇನ್ನೂ ಟೈಟ್ ಆಗಿರ್ಬೋದಾಗಿತ್ತು. ನರೇಷನ್ ಡೆಫಿನೆಟ್ಲಿ
ಕ್ವಿಕ್ ಆಗಿರ್ಬೋದಾಗಿತ್ತು. ಸೆಕೆಂಡ್ ಹಾಫ್ಗೆ ಅಷ್ಟೊಂದು ಉಳಿಸ್ಕೊಡೋದು ಬೇಕಾಗಿರಲಿಲ್ಲ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಈಗಾಗಲೇ ಹೇಳ್ದಂಗೆ ಭೈರವ್ ಅವರ ಕ್ಯಾರೆಕ್ಟರು ಥ್ರೂ ಔಟ್ ಏನಿದೆ ಕೊನೆ ತನಕನೂ ದೇರ್ ವಾಸ್ ನೋ ಆರ್ಕ್ ಅನ್ನೋದು ಕಂಪ್ಲೀಟ್ಲಿ ಮಿಸ್ ಆಯಿತು. ಕ್ವಿಕ್ ಜಂಪ್ ಹೋಗಿ ಹಿಂಗೆ ಸ್ಟ್ರೈಟ್ ಲೈನ್ ಮೊನೋಟನಸ್ ಹೋಗ್ತಿದೆ, ಸಡನ್ನಾಗಿ ಜಂಪ್ ಮಾಡ್ತಾರೆ. ಈವನ್ ಜಂಪ್ ಆದಾಗಲೂ ಕೂಡ ಇಟ್ ವಾಸ್ ನಾಟ್ ಬಿಕಾಸ್ ದ ಕ್ಯಾರೆಕ್ಟರ್ ವೆಂಟ್ ಥ್ರೂ ಅ ಟ್ರಾನ್ಸಿಷನ್, ಬೇರೆ ಏನೋ ಆಯಿತು ಅನ್ನೋ ಒಂದು ಕಾರಣಕ್ಕೆ ಜಂಪ್ ಆಗುತ್ತೋ ಹೊರತು ಆ ಕ್ಯಾರೆಕ್ಟರ್ ವಾಸ್ ವೆರಿ ಫ್ಲ್ಯಾಟ್. ಸೊ ಹಾಗಾಗಿ ಈವನ್ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ನ ಡ್ವೆಲ್ ಮಾಡೋದಕ್ಕೆ ಕೆಲವೊಂದು ಕಡೆ ಟೈಮೇ ಸಿಕ್ಕಿಲ್ವೇನೋ ಅನ್ನೋ ರೀತಿ ಆಗೋಯಿತು. ಸೊ ಹಾಗಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏನಿದೆ ಒನ್ಸ್ ಅಗೇನ್ ಆಗಲೇ ಹೇಳಿದಂಗೆ ಅಶ್ವತ್ಥಾಮ ಅವ್ರದ್ದು ವರ್ಕೌಟ್ ಆಗುತ್ತೆ. ಅದರ್ ದ್ಯಾನ್ ದಟ್ ಎವ್ರಿ ಕ್ಯಾರೆಕ್ಟರ್ ಇಟ್ ವಾಸ್ ನಾಟ್ ಎಚ್ಡ್ ಔಟ್ ಪ್ರಾಪರ್ಲಿ. ಯಾವ ರೀತಿಯ ಒಂದು ವರ್ಲ್ಡ್ ಬಿಲ್ಡಿಂಗ್ ಮಾಡಿದ್ರು, ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇನ್ನೂ ಬೇಕಿತ್ತು. ಏನೋ ಯಾಕೆ ಕಾಂಪ್ಲೆಕ್ಸ್ಗೆ ಅಷ್ಟು ಹೋಗಬೇಕು ಅಂತ ಇದ್ದಾರೆ. ಅವ್ರ ಜೀವನ ನೋಡಿದಾಗ ತೀರಾ ಅಷ್ಟು ಕೆಟ್ಟದಾಗಿದೆ ಅಂತಲೂ ತೋರಿಸಲಿ. ಪೋಸ್ಟ್ ಅಪೋಕಲಿಪ್ಟಿಕ್ ಎರರ್ ಥರ ಏನು ತೋರಿಸ್ತಾ ಇದ್ದಾರೆ, ಆ ಅಪೋಕಲಿಪ್ಸ್ನ ಏನಿದೆ ಅಥವಾ ಅಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದೇನಿದೆ ಶುರುವಾದಾಗ ಬರೋದು, ಅದಾದಮೇಲೆ ಕಂಪ್ಲೀಟ್ಲಿ ನಾವು ಮರ್ತೇ ಬಿಡ್ತೀವಿ, ಇನ್ಯಾವುದೋ ಒಂದು ಎಲಿಮೆಂಟ್ಗೆ ಜಂಪ್ ಆಗ್ತೀವಿ. ಸೊ ಎಲ್ಲೊಂದು ಕಡೆ ಆ ಎಲಿಮೆಂಟ್ಸ್ ಏನಿದೆ, ಎಷ್ಟು ಕಷ್ಟ ಆಗ್ತಿದೆ, ಇವ್ರಿಗೇನು ಕಷ್ಟ ಇದೆ, ಯಾಕೆಲ್ಲರೂ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಂತ ಇದ್ದಾರೆ, ಆ ಒಂದು ಎಲಿಮೆಂಟ್ಸ್ನ ಡೆಫಿನೆಟ್ಲಿ ಇನ್ನೊಂದಷ್ಟು ತರ್ಬೋದಾಗಿತ್ತು ಅಂತ ಅನ್ನಿಸ್ತು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಫಸ್ಟ್ ಹಾಫ್ ವಾಸ್ ಡೀಸೆಂಟ್, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಕೊಡ್ತು. ಸೆಕೆಂಡ್ ಹಾಫ್ ಒಂದು ಹೈ ನೋಟಲ್ಲಿ ಎಂಡ್ ಆಗುತ್ತೆ. ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಆರಾಮಾಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಬೋದು ಅಂತ ಹೇಳ್ತಾ ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೆಯಲೇಬಿಡಿ. ಹಾಗೆ ನೀವೊಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿದಿರ್ತೀವಿ. ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ ಆಗಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇದ್ದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಏನು ಇರ್ತದೆ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ ನೋಡೋದಕ್ಕೆ.